20 ವರ್ಷಗಳ ಹಿಂದೆ ಇದೇ ಸ್ವೀಟು ನಮ್ಮನೆಗೆ ಬರ್ತಾ ಇತ್ತು, ನೆನ್ಪಿದ್ಯಾ? ಅಮ್ಮ, ಅದೇ ಬೇರೆ ಇದೇ ಬೇರೆ ಅಮ್ಮ. ನಿಜವಾಗ್ಲೂ ನಿನ್ಗದೇ ಬೇರೆ ಇದೇ ಬೇರೆ ಅಂತ ಅನ್ಸುತ್ತಾ? ಅಮ್ಮ, 20 ವರ್ಷದ ಹಳೆ ಕತೆನ ಯಾಕಿವಾಗ ನೆನಪು ಮಾಡ್ಕೋತಿದ್ಯಾ? ಆ ರುಚಿನೂ ಈ ರುಚಿನೂ ಒಂದೇ ಇರಬಹುದು. ಮೇಲಾಗಿ ಗಿಣ್ಣು ಯಾರು ಮಾಡಿದ್ರು ಹೀಗೆ ಇರುತ್ತೆ. ಇಲ್ಲ ಇಲ್ಲ ವಸು, ಪ್ರಮೋದ ಥರ ಹೀಗ್ ಮಾಡೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದ್ ನಿನ್ಗೂ ಗೊತ್ತು. ಅಮ್ಮ, 20 ವರ್ಷದ ಹಿಂದೆ ಭೂತಕಾಲಕ್ಕೂ ಈ ಕಾಲಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲಮ್ಮ. ಇದೆ ಇದೆ ಕಣೆ, ಇದೆ. ನನ್ಗ್ಯಾಕೋ ಇವ್ರಿಗೂ ಪ್ರಮೋದಂಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಅಮ್ಮ, ಸುಮ್ಮನೆ ನೀನೇನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಯಾರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ವೇ ವಸು? ಅಮ್ಮ ಅದು ಪ್ಲೀಸ್. ಅದೆಲ್ಲ ಯಾವತ್ತೋ ಮುಗ್ದೋದ ಅಧ್ಯಾಯ. ತುಪ್ಪನ ಬೆಂಗಳೂರಲ್ಲಿ ತಿಂದ್ರು ತುಪ್ಪನೇ, ಅಮೆರಿಕದಲ್ಲಿ ತಿಂದ್ರು ತುಪ್ಪನೇ. ಇದು ಹಾಗೆ ಅಷ್ಟೆ. ಅಲ್ವೇ? ಅಮ್ಮ ಪ್ಲೀಸ್, ನಾನ್ ಮೀಟಿಂಗ್ಗೆ ಪ್ರಿಪೇರ್ ಆಗ್ಬೇಕು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು. ನನ್ ಸುಮ್ನೆ ಬಿಟ್ಬಿಡು. ನಾನು ಪ್ರೆಗ್ನೆಂಟ್. ನಾವು ಸಕಲೇಶ್ಪುರಕ್ಕೆ ಹೋಗಿದ್ದಾಗ ನಿನಗೋಸ್ಕರ ಅಂತ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ ನಾನು. ಆದ್ರೆ ರೂಮ್ ಒಳಗಡೆ ನಿನ್ ಮುಂದೆನೆ ನಿನ್ ಪರ್ಮಿಷನ್ ತಗೊಂಡು ವಿರಾಟ್ ರೂಮ್ಗೆ ಹೋಗಿದ್ದು, ವಿರಾಟ್ಗೆ ಹಾಲ್ ಕೊಡ್ಸಿದ್ದು. ಅವತ್ ರಾತ್ರಿ ರೌಡಿಗಳಿಂದ ನಿನಗ್ ಹೊರಗ್ ತೊಂದ್ರೆ ಆಗ್ತಿದ್ರೆ ಒಳಗೆ ವಿರಾಟ್ ನನ್ ಮಗುಗೆ ತಂದೆ ಆಗೋದಕ್ಕೆ ರೆಡಿ ಆಗ್ತಿದ್ದ. ಕೇಳಿದ್ದು ಪ್ರೂಫ್ ಅಲ್ವಾ? ನಾನ್ ನಿನ್ಗೆ ನಿನ್ನೆನೆ ಹೇಳ್ಬೇಕಿತ್ತು. ನೀನ್ ಅನುಮಾನ ದೂರ ಮಾಡ್ಬೇಕು ಅಂತಾನೆ ಇವತ್ ಬೆಳಗ್ಗೆ ಸೆಲ್ಫ್ ಟೆಸ್ಟ್ ಮಾಡ್ಕೊಂಡೆ. ಬಟ್ ನಾನ್ ಕನ್ಸೀವ್ ಆಗಿರೋದು ನಿಜ ಅಂತ ಇವತ್ ಗೊತ್ತಾಯ್ತು. ಸಿಂಧು, ಏನಾಯ್ತು? ಅಲ್ಲ, ಪ್ರೆಸೆಂಟೇಶನ್ ಮಧ್ಯದಲ್ಲೇ ಎದ್ ಬರೋ ಅಷ್ಟು ವೀಕಾ ನೀನು? ನನಗೆ ನಂಬಕ್ಕಾಗ್ತಿಲ್ಲ, ನನಗೂ ಗೊತ್ತಾಗ್ತಿಲ್ಲ. ಈಗ್ಲೇ ಯಾವ ನಿರ್ಧಾರಕ್ಕೂ ಬರ್ಬೇಡ ಸಿಂಧು. ಯಾಕ್ ಬರ್ಬಾರ್ದು? ನೀನ್ ಹೇಳ್ದ ಹಾಗೆ ನಾನ್ ಇಶಾನಿ ಹತ್ರ ಸಾಕ್ಷಿ ಕಳ್ಸಕ್ ಹೇಳ್ದೆ. ಅವಳು ಪ್ರೆಗ್ನೆನ್ಸಿ ಕಿಟ್ ತಂದು ನನಗ್ ತೋರ್ಸಿದ್ಲಲ್ಲ. ನನ್ನಿಂದನೇ ಈ ತಪ್ಪಾಗಿದೆ ಅಂತ ನನಗ್ ಗೊತ್ತು, ಆದ್ರೂ ನನ್ ಮನ್ಸು ಒಪ್ಕೋತಾ ಇಲ್ಲ. ಆ ಮನ್ಸು ನಾನೇ. ನಾನೀಗ್ಲೂ ಅದನ್ನ ನಂಬೇಡ ಅಂತಾನೆ ಹೇಳ್ತಿದ್ದೀನಿ. ಏನ್ ಹೇಳ್ತಿದ್ಯಾ? ಇವತ್ತಿನ ಕಾಲದಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ರೆಡಿ ಮಾಡ್ಬೋದು ಅನ್ನೋದು ನಿನಗೂ ಗೊತ್ತಿಲ್ವಾ? ಅವಳು ತೋರ್ಸಿರೋ ಆ ಕಿಟ್ಟು ನಿಜ ಅಂತ ನಂಬೋದಕ್ಕೆ ಹೇಗಾಗತ್ತೆ? ಸ್ಕೆಚ್ ಪೆನ್ ಅಲ್ಲಿ 2 ಲೈನ್ ಹಾಕಿದ್ರೂ ಅದು ಪಾಸಿಟಿವ್ ಅಂತಾನೆ ತೋರ್ಸುತ್ತೆ. ಅಂದ್ರೆ ನೀನ್ ಹೇಳ್ತಿರೋದು ಅವಳು ನಮಗ್ ಮೋಸ ಮಾಡ್ತಿದ್ದಾಳೆ ಅಂತನಾ? ಪಾಸಿಬಿಲಿಟಿ ಇದೆ ಅಲ್ಲ ಸಿಂಧು? ಬರೀ ಒಂದು ಪ್ಲಾಸ್ಟಿಕ್ ಕಿಟ್ ತೋರ್ಸಿದ ತಕ್ಷಣ ಮಗು ವಿರಾಟ್ತೆ ಅಂತ ಹೇಗೆ ಒಪ್ಕೊಳ್ಳೋದಕ್ ಸಾಧ್ಯ? ಹಾಗಾದ್ರೆ ನಾನ್ ಏನ್ ಮಾಡ್ಬೇಕು? ಅವಳು ನಿಜವಾಗ್ಲೂ ತಾಯಿ ಆಗ್ತಿದ್ದಾಳ ಇಲ್ವಾ ಅಂತ ಕನ್ಫರ್ಮ್ ಆಗ್ಬೇಕು ಅಂದ್ರೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಸೈನ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಬ್ಲಡ್ ರಿಪೋರ್ಟ್ ಬರೋವರೆಗೂ ಈಶಾನಿ ಮಾತನ್ನ ನಂಬೋದು ಮೂರ್ಖತನ. ನೀನ್ ಹೇಳ್ತಿರೋದು ಸರಿ.
ನಾನು ಅವಳು ಪ್ರೆಗ್ನೆಂಟ್ ಅಂತ ಊಹೆ ಮಾಡ್ಕೊಂಡು ಯಾಕೆ ಒದ್ದಾಡ್ಬೇಕು? ನೀನ್ ಹೇಳ್ದ ಹಾಗೆ ಈಶಾನಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ದಾಟ್ಸ್ ಲೈಕ್ ಮೈ ಸಿಂಧು. ಎಂತ ಸಂದರ್ಭ ಬಂದ್ರೂ ಅದನ್ನ ಕಣ್ಮುಚ್ಕೊಂಡು ಒಪ್ಕೋಬೇಡ. ನೀನ್ ಯಾವತ್ತೂ ನಂತರ ಅಂದ್ರೆ ಈ ಸಿಂಧು ತರನೇ ಇರ್ಬೇಕು. ತಪ್ಪಿರ್ಲಿ ಬಿಡ್ಲಿ, ಸತ್ಯನ ಧೈರ್ಯವಾಗಿ ಎದುರಿಸ್ಬೇಕು. ಇವತ್ತಿನ ಕಾಲದಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ರೆಡಿ ಮಾಡ್ಬೋದು. ಅವಳು ನಿಜವಾಗ್ಲೂ ತಾಯಿ ಆಗ್ತಿದ್ದಾಳ ಇಲ್ವಾ ಅಂತ ಕನ್ಫರ್ಮ್ ಆಗ್ಬೇಕು ಅಂದ್ರೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಅಪ್ಪ, ಅಂತೂ ಇಂತೂ ನಂಗೆ ಸೈನಿಂಗ್ ಅಥಾರಿಟಿ ಸಿಕ್ತು. ಥ್ಯಾಂಕ್ ಗಾಡ್. ಹೋಗು ಹೋಗು. ಹಲೋ ಮೈ ಡಿಯರ್ ಬಿಸಿ ಬಿಸ್ನೆಸ್ ಲೇಡಿ, ನಿಮ್ಮನ್ನ ಒಂದ್ ನಿಮಿಷ ಡಿಸ್ಟರ್ಬ್ ಮಾಡ್ಬೋದಾ? ಹೇಳು ಲಕ್ಕಿ. ಹಾ, ನಿನ್ ಟೈಮ್ನ ವೇಸ್ಟ್ ಮಾಡಲ್ಲ. ನೋಡು, ಪ್ರಾಜೆಕ್ಟ್ ಬ್ಲೂ ಪ್ರಿಂಟ್ ಮತ್ತೆ ಎಸ್ಟಿಮೇಷನ್ ರೆಡಿ ಮಾಡಿದ್ದೀನಿ. ಸಿಂಧು ಮಾಡಿದ್ದ? ಜಾನು, ಅವಳ ಪ್ಲಾನ್ ಹೇಗೆ ಎಲಿವೇಟ್ ಆಗಿದೆ ಅನ್ನೋದನ್ನ ಮೊದಲು ನೋಡು. ಸುಮ್ನೆ ಹೇಳ್ದೆ ಕಣೋ. ಸುಮ್ನೆ ಬೇಡ, ನೀನ್ ಕ್ರಾಸ್ ಚೆಕ್ ಮಾಡಿ ಶುರು ಮಾಡು ಅಂದ್ರೆ ಮಾತ್ರ ನಾನ್ ಶುರು ಮಾಡ್ತೀನಿ. ಮೇಲ್ ಕಳ್ಸಿದ್ಯಾ ಅಲ್ವಾ? ಹಾ, ಕಳ್ಸಿದ್ದೀನಿ. ನಾನ್ ನಿಂಗ್ ಅದಕ್ಕೆ ರಿಪ್ಲೈ ಮಾಡಿದ್ದೀನಿ, ನೀನ್ ನೋಡಿಲ್ವಾ? ಓ, ಐ ಮಿಸ್ಡ್ ಜಾನು. ಶುರು ಮಾಡು ಲಕ್ಕಿ, ಪ್ಲಾನ್ ತುಂಬಾನೇ ಚೆನ್ನಾಗಿದೆ. ಶುರು ಮಾಡ್ದ ಜಾನು, ಆದ್ರೆ ಅದಕ್ಕೆ ಸ್ವಲ್ಪ ಫಂಡ್ ರಿಲೀಸ್ ಮಾಡ್ಬೇಕಾಗತ್ತೆ. ಸೈಟ್ ವರ್ಕ್ ಮತ್ತೆ ಲೇಬರ್ ವರ್ಕ್ ಅಂತ ಸ್ವಲ್ಪ ಅಡ್ವಾನ್ಸ್ ಬೇಕಾಗತ್ತೆ. ಅಷ್ಟೇ ತಾನೇ? ಎಷ್ಟು ಬೇಕು ಹೇಳು ಲಕ್ಕಿ. ಸ್ಟಾರ್ಟಿಂಗ್ ಒಂದು 10 ಲಕ್ಷ ಬೇಕಾಗ್ಬೋದು ಜಾನು. ಮಿಕ್ಕಿದನ್ನೆಲ್ಲ ಕೆಲಸ ಶುರು ಆದ್ಮೇಲೆ ಎಕ್ಸಾಕ್ಟ್ ಬಜೆಟ್ ಹೇಳ್ತೀನಿ. ಸರಿ ಆಯ್ತು. ಜಾನು ಜಾನು ಜಾನು, ಚೆಕ್ ಕೊಡ್ಬೇಡ ಅವನ್ಗೆ. ಯಾಕೆ ಮಮ್ಮಿ? ಜಾನು, ಇವ್ನ್ ಕೇಳಿದ ತಕ್ಷಣ ಈ ತರ ಎಲ್ಲ ಚೆಕ್ ಕೊಡಬಾರ್ದು. ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ?